ಎಲ್ಲರಿಗೂ ನಮಸ್ಕಾರ ಮತ್ತು ಮೆಕ್ಯಾನಿಕಲ್ ಡೀಸೆಲ್ನ ಈ ಮಾಡ್ಯೂಲ್ಗೆ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ಇಂಜಿನ್ ಪ್ರಾರಂಭವಾಗದಿದ್ದಾಗ ಲಘು ಮೋಟಾರ್ ವಾಹನಗಳು ಅಥವಾ ಭಾರೀ ಮೋಟಾರ್ ವಾಹನಗಳ ದೋಷ ನಿವಾರಣೆಯನ್ನು ಕಲಿಯೋಣ. ಈ ವಿಡಿಯೋದ ಕೊನೆಯಲ್ಲಿ ನೀವು ಮಾಡಬಹುದು: ಎಂಜಿನ್ ಪ್ರಾರಂಭವಾಗದಿರಲು ಕಾರಣಗಳನ್ನು ಸರಿಪಡಿಸಿ, ಯಾಂತ್ರಿಕ ಮತ್ತು ವಿದ್ಯುತ್ ಎರಡೂ, ಹೆಚ್ಚಿನ ಇಂಧನ ಬಳಕೆಯ ಕಾರಣಗಳನ್ನು ಸರಿಪಡಿಸಿ, ಎಂಜಿನ್ ಮಿತಿಮೀರಿದ ಕಾರಣಗಳನ್ನು ಸರಿಪಡಿಸಿ, ಕಡಿಮೆ ವಿದ್ಯುತ್ ಉತ್ಪಾದನೆಗೆ ಕಾರಣಗಳನ್ನು ಸರಿಪಡಿಸಿ, ಎಂಜಿನ್ ತೈಲ ಬಳಕೆಯ ಕಾರಣಗಳನ್ನು ಸರಿಪಡಿಸಿ, ಕಡಿಮೆ ಅಥವಾ ಹೆಚ್ಚಿನ ಎಂಜಿನ್ ತೈಲ ಒತ್ತಡದ ಕಾರಣಗಳನ್ನು ಸರಿಪಡಿಸಿ, ಎಂಜಿನ್ ಶಬ್ದದ ಕಾರಣಗಳನ್ನು ಸರಿಪಡಿಸಿ. ಉಪಕರಣಗಳನ್ನು ಸಂಗ್ರಹಿಸೋಣ. ಟ್ರೇನಿಗಳ ಟೂಲ್ ಕಿಟ್ 1, ಸಾಕೆಟ್ ಸ್ಪ್ಯಾನರ್ ಸೆಟ್ 1, ಟಾರ್ಕ್ ವ್ರೆಂಚ್ 1, ಫೀಲರ್ ಗೇಜ್ 1, ಮಲ್ಟಿ ಸಿಲಿಂಡರ್ ಡೀಸೆಲ್ ಎಂಜಿನ್ 1, ಮಲ್ಟಿಮೀಟರ್ 1, ಪ್ರೆಷರ್ ಗೇಜ್ 1, ಇಂಜೆಕ್ಟರ್ ಪರೀಕ್ಷಾ ಯಂತ್ರ 1, ಸೀಮೆಎಣ್ಣೆ ಅಗತ್ಯವಿರುವಂತೆ, ಸೋಪ್ ಆಯಿಲ್ ಅಗತ್ಯವಿರುವಂತೆ, ಲೂಬ್ರಿಕೆಂಟ್ ಆಯಿಲ್ ಅಗತ್ಯವಿರುವಂತೆ, ಶುಚಿಗೊಳಿಸುವ ಬಟ್ಟೆ ಅಗತ್ಯವಿರುವಂತೆ, ಎಮೆರಿ ಪೇಪರ್ ಅಗತ್ಯವಿರುವಂತೆ ಮತ್ತು ಗ್ರೀಸ್ ಅಗತ್ಯವಿರುವಂತೆ. ವಿದ್ಯುತ್ ಕಾರಣಗಳಿಂದ ಎಂಜಿನ್ ಪ್ರಾರಂಭವಾಗುವುದಿಲ್ಲ. ಬ್ಯಾಟರಿ ಟರ್ಮಿನಲ್ಗಳನ್ನು ಸಡಿಲಗೊಳಿಸುವಿಕೆ ಅಥವಾ ತುಕ್ಕಿಗಾಗಿ ಪರಿಶೀಲಿಸಿ. ಬ್ಯಾಟರಿ ಟರ್ಮಿನಲ್ಗಳು ಸಡಿಲವಾಗಿರುವುದು ಕಂಡುಬಂದರೆ ಸೂಕ್ತವಾದ ಸಾಧನಗಳೊಂದಿಗೆ ಟರ್ಮಿನಲ್ಗಳನ್ನು ಬಿಗಿಗೊಳಿಸಿ. ಬ್ಯಾಟರಿ ಟರ್ಮಿನಲ್ಗಳು ತುಕ್ಕು ಹಿಡಿದಿರುವುದು ಕಂಡುಬಂದರೆ ವಾಷಿಂಗ್ ಸೋಡಾ ಮುಂತಾದವುಗಳಿಂದ ಟರ್ಮಿನಲ್ಗಳನ್ನು ಸ್ವಚ್ಛಗೊಳಿಸಿ. ಸ್ಟಾರ್ಟರ್ ಸ್ವಿಚ್ ಅನ್ನು ಪರಿಶೀಲಿಸಿ. ಸ್ಟಾರ್ಟರ್ ಸ್ವಿಚ್ ದೋಷಪೂರಿತವಾಗಿದೆ ಎಂದು ಕಂಡುಬಂದರೆ ಅದನ್ನು ಉತ್ತಮವಾಗಿ ಬದಲಾಯಿಸಿ. ಬ್ಯಾಟರಿಯನ್ನು ಪರಿಶೀಲಿಸಿ. ಬ್ಯಾಟರಿ ಟರ್ಮಿನಲ್ಗಳಲ್ಲಿ ಮಲ್ಟಿಮೀಟರ್ ಪ್ರೋಬ್ಗಳನ್ನು ಇರಿಸಿ ಮತ್ತು ಅದರ ವೋಲ್ಟೇಜ್ ಅನ್ನು ಅಳೆಯಿರಿ. ಕಡಿಮೆ ಅಥವಾ ಡಿಸ್ಚಾರ್ಜ್ ಆಗಿರುವುದು ಕಂಡುಬಂದರೆ ಬ್ಯಾಟರಿಯನ್ನು ರೀಚಾರ್ಜ್ ಮಾಡಿ. ಸ್ಟಾರ್ಟರ್ ಮೋಟಾರ್ ಅನ್ನು ಪರಿಶೀಲಿಸಿ. ಸ್ಟಾರ್ಟರ್ ಮೋಟಾರ್ ಪರಿಶೀಲಿಸಿ. ಅದು ಕಾರ್ಯನಿರ್ವಹಿಸದಿದ್ದರೆ ಅಥವಾ ದೋಷಯುಕ್ತವಾಗಿದ್ದರೆ ಅದನ್ನು ಉತ್ತಮವಾದದರೊಂದಿಗೆ ಬದಲಾಯಿಸಿ. ಯಾಂತ್ರಿಕ ಕಾರಣಗಳಿಂದ ಎಂಜಿನ್ ಪ್ರಾರಂಭವಾಗುವುದಿಲ್ಲ. ಟ್ಯಾಂಕ್ನಲ್ಲಿ ಇಂಧನವನ್ನು ಪರಿಶೀಲಿಸಿ. ಇಂಧನವಿಲ್ಲದಿದ್ದರೆ ನಂತರ ಟ್ಯಾಂಕ್ ಅನ್ನು ಇಂಧನ ತುಂಬಿಸಿ. ತಡೆಗಟ್ಟಲು ಇಂಧನ ಕೊಳವೆಗಳನ್ನು ಪರಿಶೀಲಿಸಿ. ಇಂಧನ ಪೈಪ್ಗಳಲ್ಲಿ ಯಾವುದೇ ಅಡೆತಡೆ ಕಂಡುಬಂದರೆ ಇಂಧನ ಲೈನ್ ಕ್ಲೀನರ್ ಅಥವಾ ಡೀಸೆಲ್ ಇಂಜೆಕ್ಟರ್ ಕ್ಲೀನರ್ ಬಳಸಿ ಇಂಧನ ಪೈಪ್ಗಳನ್ನು ಸ್ವಚ್ಛಗೊಳಿಸಿ. ಇಂಧನ ತುಂಬುವಿಕೆ ಪರಿಶೀಲನೆ. ಯಾವುದೇ ಅಡಚಣೆ ಕಂಡುಬಂದರೆ ಅವುಗಳನ್ನು ಉತ್ತಮವಾದುದರೊಂದಿಗೆ ಬದಲಾಯಿಸಿ. ಸೈಲೆನ್ಸರ್ ಮತ್ತು ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಅನ್ನು ಪರಿಶೀಲಿಸಿ. ಯಾವುದೇ ಅಡಚಣೆ ಕಂಡುಬಂದರೆ ಅವುಗಳನ್ನು ಸ್ವಚ್ಛಗೊಳಿಸಿ. ಇಂಜೆಕ್ಷನ್ ಸಮಯವನ್ನು ಪರಿಶೀಲಿಸಿ. ಇಂಜೆಕ್ಷನ್ ಸಮಯವು ತಪ್ಪಾಗಿದ್ದರೆ ಅಥವಾ ಸರಿಯಾಗಿಲ್ಲದಿದ್ದರೆ ಅದನ್ನು ಮರುಹೊಂದಿಸಿ. ಕವಾಟದ ಸಮಯವನ್ನು ಪರಿಶೀಲಿಸಿ. ಕವಾಟದ ಸಮಯವು ಸರಿಯಾಗಿಲ್ಲ ಎಂದು ಕಂಡುಬಂದರೆ ಅದನ್ನು ಸರಿಹೊಂದಿಸಿ. ಇಂಧನ ಇಂಜೆಕ್ಟರ್ ಪಂಪ್ ಅನ್ನು ಪರಿಶೀಲಿಸಿ. ಯಾವುದೇ ದೋಷಗಳು ಕಂಡುಬಂದರೆ ಅವುಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಮರುಮಾಪನ ಮಾಡಿ. ಎಂಜಿನ್ನ ಸಂಕೋಚನವನ್ನು ಪರಿಶೀಲಿಸಿ. ಸಂಕೋಚನವು ದುರ್ಬಲವಾಗಿದೆ ಎಂದು ಕಂಡುಬಂದರೆ ಎಂಜಿನ್ ಅನ್ನು ಕೂಲಂಕುಷವಾಗಿ ಪರಿಶೀಲಿಸಿ. ಹೆಚ್ಚಿನ ಇಂಧನ ಬಳಕೆ. ಇಂಧನ ಸೋರಿಕೆಗಾಗಿ ಪರಿಶೀಲಿಸಿ. ಯಾವುದೇ ಇಂಧನ ಸೋರಿಕೆ ಕಂಡುಬಂದಲ್ಲಿ ಸೋರಿಕೆಯನ್ನು ಸರಿಪಡಿಸಿ. ಏರ್ ಕ್ಲೀನರ್ ಅನ್ನು ಪರಿಶೀಲಿಸಿ. ಯಾವುದೇ ಅಡಚಣೆಗಳು ಕಂಡುಬಂದರೆ ಸ್ವಚ್ಛಗೊಳಿಸಿ. ಇಂಜೆಕ್ಟರ್ ಅನ್ನು ಪರಿಶೀಲಿಸಿ. ಇಂಜೆಕ್ಟರ್ನಲ್ಲಿ ಯಾವುದೇ ದೋಷಗಳು ಕಂಡುಬಂದರೆ ಅದನ್ನು ಬದಲಾಯಿಸಿ. ಇಂಧನ ಇಂಜೆಕ್ಟರ್ ಪಂಪ್ ಅನ್ನು ಪರಿಶೀಲಿಸಿ. ಯಾವುದೇ ದೋಷಗಳು ಕಂಡುಬಂದರೆ ಅವುಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಮರುಮಾಪನ ಮಾಡಿ. ಎಂಜಿನ್ನ ಸಂಕೋಚನ ಒತ್ತಡವನ್ನು ಪರಿಶೀಲಿಸಿ. ಸಂಕೋಚನ ಒತ್ತಡವು ವ್ಯಾಪ್ತಿಯಲ್ಲಿರದಿದ್ದರೆ ಎಂಜಿನ್ ಅನ್ನು ಕೂಲಂಕುಷವಾಗಿ ಪರೀಕ್ಷಿಸಿ. ಎಂಜಿನ್ ಮಿತಿಮೀರಿ ಕಾಯುವುದು. ರೇಡಿಯೇಟರ್ನಲ್ಲಿ ನೀರಿನ ಮಟ್ಟವನ್ನು ಪರಿಶೀಲಿಸಿ. ರೇಡಿಯೇಟರ್ನಲ್ಲಿ ನೀರಿನ ಮಟ್ಟ ಕಡಿಮೆ ಇದ್ದರೆ ರೇಡಿಯೇಟರ್ ಅನ್ನು ತುಂಬಿಸಿ. ಬಾಹ್ಯ ಸೋರಿಕೆ ಮತ್ತು ಕುಗ್ಗುವಿಕೆಗಾಗಿ ರೇಡಿಯೇಟರ್ ಮೆದುಗೊಳವೆ ಪರೀಕ್ಷಿಸಿ. ಯಾವುದೇ ಸೋರಿಕೆ ಅಥವಾ ಕುಸಿತ ಕಂಡುಬಂದರೆ ಅದನ್ನು ಬದಲಾಯಿಸಿ. ಥರ್ಮೋಸ್ಟಾಟ್ ಕವಾಟವನ್ನು ಪರಿಶೀಲಿಸಿ. ದೋಷ ಕಂಡುಬಂದಲ್ಲಿ ಥರ್ಮೋಸ್ಟಾಟ್ ಕವಾಟವನ್ನು ಬದಲಾಯಿಸಿ. ಸಿಲಿಂಡರ್ ಹೆಡ್ ಬಿಗಿತವನ್ನು ಪರಿಶೀಲಿಸಿ. ಸಿಲಿಂಡರ್ ಹೆಡ್ ಸಡಿಲವಾಗಿದ್ದರೆ ಅದನ್ನು ಬಿಗಿಗೊಳಿಸಿ. ರೇಡಿಯೇಟರ್ ಒತ್ತಡದ ಕ್ಯಾಪ್ ಅನ್ನು ಪರಿಶೀಲಿಸಿ. ಅದು ದೋಷಪೂರಿತವಾಗಿದೆ ಎಂದು ಕಂಡುಬಂದರೆ ಅದನ್ನು ಉತ್ತಮವಾದವುಗಳೊಂದಿಗೆ ಬದಲಾಯಿಸಿ. ಆಂತರಿಕ ಮತ್ತು ಬಾಹ್ಯ ಅಡಚಣೆಗಾಗಿ ರೇಡಿಯೇಟರ್ ಕೋರ್ಗಳನ್ನು ಪರಿಶೀಲಿಸಿ. ಯಾವುದೇ ಅಡಚಣೆ ಕಂಡುಬಂದರೆ ಅದನ್ನು ಸ್ವಚ್ಛಗೊಳಿಸಿ.
ನೀರಿನ ಪಂಪ್ ಪರಿಶೀಲಿಸಿ. ಯಾವುದೇ ದೋಷ ಕಂಡುಬಂದರೆ ಅದನ್ನು ಸರಿಪಡಿಸಿ. ಸೈಲೆನ್ಸರ್ ಮತ್ತು ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಅನ್ನು ಪರಿಶೀಲಿಸಿ. ಯಾವುದೇ ಅಡಚಣೆ ಕಂಡುಬಂದರೆ ಅವುಗಳನ್ನು ಸ್ವಚ್ಛಗೊಳಿಸಿ. ಪ್ರಮಾಣದ ರಚನೆ ಅಥವಾ ನೀರಿನ ಅಂಗೀಕಾರದ ತಡೆಗಟ್ಟುವಿಕೆಗಾಗಿ ಸಿಲಿಂಡರ್ ಬ್ಲಾಕ್ ಅನ್ನು ಪರಿಶೀಲಿಸಿ. ಯಾವುದೇ ಅಡೆತಡೆ ಕಂಡುಬಂದರೆ ಕೂಲಂಕುಷವಾಗಿ ಪರಿಶೀಲಿಸಿ. ಕಡಿಮೆ ಶಕ್ತಿ ಉತ್ಪಾದನೆ. ಇಂಧನ ಕೊಳವೆಗಳಲ್ಲಿ ಬಾಹ್ಯ ಇಂಧನ ಸೋರಿಕೆಯನ್ನು ಪರಿಶೀಲಿಸಿ. ಯಾವುದೇ ಸೋರಿಕೆ ಅಥವಾ ಅಡಚಣೆ ಕಂಡುಬಂದರೆ ಅದನ್ನು ಸರಿಪಡಿಸಿ. ಇಂಧನ ಫಿಲ್ಟರ್ ಮತ್ತು ಓವರ್ಫ್ಲೋ ವ್ಯಾಲ್ವ್ ಅನ್ನು ಪರೀಕ್ಷಿಸಿ. ಇಂಧನ ಫಿಲ್ಟರ್ ಮುಚ್ಚಿ ಹೋಗಿದ್ದರೆ ಅದನ್ನು ಬದಲಾಯಿಸಿ. ಏರ್ ಕ್ಲೀನರ್ ಅನ್ನು ಪರಿಶೀಲಿಸಿ. ಮುಚ್ಚಿ ಹೋಗಿದ್ದರೆ ಬದಲಾಯಿಸಿ. ಟ್ಯಾಪೆಟ್ ಕ್ಲಿಯರೆನ್ಸ್ ಪರಿಶೀಲಿಸಿ. ಟ್ಯಾಪೆಟ್ ಸ್ಪಷ್ಟತೆಯು ವಿಶೇಷಣಗಳ ಪ್ರಕಾರ ಇಲ್ಲದಿದ್ದರೆ ವಿಶೇಷಣಗಳ ಪ್ರಕಾರ ಅದನ್ನು ಹೊಂದಿಸಿ. ಇಂಜೆಕ್ಷನ್ ಸಮಯವನ್ನು ಪರಿಶೀಲಿಸಿ. ಇಂಜೆಕ್ಷನ್ ಸಮಯಗಳು ವಿಶೇಷಣಗಳ ಪ್ರಕಾರ ಇಲ್ಲದಿದ್ದರೆ ಅವುಗಳನ್ನು ಮರುಹೊಂದಿಸಿ. ಸೈಲೆನ್ಸರ್ ಮತ್ತು ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಅನ್ನು ಪರಿಶೀಲಿಸಿ. ಯಾವುದೇ ಕ್ಲಾಕ್ಸ್ ಇದ್ದರೆ ಸ್ವಚ್ಛಗೊಳಿಸಿ. ಇಂಜೆಕ್ಟರ್ಗಳನ್ನು ಪರಿಶೀಲಿಸಿ. ದೋಷ ಕಂಡುಬಂದರೆ ಅದನ್ನು ಸರಿಪಡಿಸಿ. ಇಂಧನ ಫೀಡ್ ಪಂಪ್ ಅನ್ನು ಪರಿಶೀಲಿಸಿ. ಯಾವುದೇ ದೋಷ ಕಂಡುಬಂದಲ್ಲಿ ಕೂಲಂಕುಷ ಪರೀಕ್ಷೆ ಮತ್ತು ಮರುಮಾಪನ ಮಾಡಿ. ಎಂಜಿನ್ನ ಸಂಕೋಚನ ಒತ್ತಡವನ್ನು ಪರಿಶೀಲಿಸಿ. ಸಂಕೋಚನ ಒತ್ತಡವು ವ್ಯಾಪ್ತಿಯಲ್ಲಿರದಿದ್ದರೆ ಎಂಜಿನ್ ಅನ್ನು ಕೂಲಂಕುಷವಾಗಿ ಪರೀಕ್ಷಿಸಿ. ಈ ವಿಡಿಯೋದಲ್ಲಿ ನಾವು ಚರ್ಚಿಸಿದ್ದು ಎಂಜಿನ್ ಪ್ರಾರಂಭವಾಗದಿರಲು ಕಾರಣಗಳನ್ನು ಹೇಗೆ ಸರಿಪಡಿಸುವುದು, ಯಾಂತ್ರಿಕ ಮತ್ತು ಶಕ್ತಿ, ಹೆಚ್ಚಿನ ಇಂಧನ ಬಳಕೆ, ಎಂಜಿನ್ ಅತಿಯಾಗಿ ಬಿಸಿಯಾಗುವುದು ಮತ್ತು ಕಡಿಮೆ ಶಕ್ತಿ ಉತ್ಪಾದನೆ. ನಿಮ್ಮ ತಾಳ್ಮೆ ಮತ್ತು ಭಾಗವಹಿಸುವಿಕೆಗೆ ಧನ್ಯವಾದ. ಮುಂದಿನ ಅಧಿವೇಶನದಲ್ಲಿ ಮತ್ತೆ ಭೇಟಿಯಾಗೋಣ.